ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟಣ ಪಂಚಾಯಿತಿ ರೋಷನ್ ಅವರಿದ್ದಾರೆ, ಪಟ್ಟಣ ಪಂಚಾಯಿತಿ ಸದಸ್ಯರು. ರೋಷನ್ ಸರ್ ನಮಸ್ತೆ. ಜಯಪ್ರಕಾಶ್ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈಗ ನನಗೆ ಐ ಡೋಂಟ್ ನೋ, ಕೆಲವು ಕಡೆ ಭಾಳ ಆ ಥರ ಓಪನ್ ಆಗಿ ಇರ್ತದೆ, ಕೆಲವು ಗ್ರಾಮೀಣ ಪ್ರದೇಶದಲ್ಲಿ. ಇಲ್ಲೇನಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಏನಾದರೂ ಕವರ್ ಮಾಡಬಹುದಾ ಅಂತ ನಾನು ನೇರವಾಗಿ ನನಗೂ ಹೇಳಕ್ಕೆ ಬರೋದಿಲ್ಲ, ಅದನ್ನು ಕವರೇ ಮಾಡಬೇಕು ಅಂತ. ಕೆಲವು ಕಡೆ ಹಂಗೆ ಓಪನ್ ಇರೋದು, ಯಾಕಂದರೆ ದೊಡ್ಡ ದೊಡ್ಡ ಕಾಲುವೆಗಳು ಕೂಡ. ಕೆಲವು ಕಡೆ ಅದರ ಮೇಲೆ ಸ್ಲ್ಯಾಬ್ಗಳು ಹಾಕಿದೆ ದೂರದಲ್ಲಿ. ಇಲ್ಲಿ ಸ್ಲ್ಯಾಬು ಅಥವಾ ಏನಾದರೂ ಈ ನಾವಿದಾಗ್ತೀವಲ್ವ, ಏನು ಮನೆ ಮೇಲ್ಗಡೆ ಹಾಕ್ತೀವಿ, ಏನಂತಾರೆ ಅದಕ್ಕೆ, ಶೀಟ್ ಥರ ಏನಾದರೂ ಮಾಡೋಕ್ಕಾಗತ್ತಾ ರೋಷನ್ ಸರ್? ಸರ್ ನಾನು ಸರಿಸುಮಾರು ಒಂದು 2 ವರ್ಷ 8 ತಿಂಗಳಾಯ್ತು ಸರ್ ಗೆದ್ದು ಬಂದ ಆ ವಾರ್ಡಲ್ಲಿ. ನನ್ನ ಪ್ರಯತ್ನ ಪಟ್ಟು ಸರ್ ಒಂದು ಕಾಂಪೌಂಡ್ ಮಾಡಿದೆ ಸರ್. ನೀವು ಒಂದು ಮೂಲಭೂತ ಸೌಕರ್ಯ ಇದ್ದಿದ್ದಲ್ಲ ಸರ್ ಅಂಗನವಾಡಿ ಕೇಂದ್ರಕ್ಕೆ, ಅದಕ್ಕೆ ಬೇಕಾದಂತ ನಾನು ಕರೆಂಟಿನ ವ್ಯವಸ್ಥೆ ಸರ್, ನೀರಿನ ವ್ಯವಸ್ಥೆ, ಒಂದು MLC ಫಂಡ್ ಅಲ್ಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಂಡೆ ಸರ್. ಈ ರಾಜಕಾಲುವೆ ಬಗ್ಗೆ ಏನಿದೆ ಅಂದ್ರೆ ಸರ್, ಕೊಪ್ಪಳ ನಂತರ ಭಾಗ್ಯನಗರ 2 ಕೂಡಿದ ಒಂದು ನಗರ ಸರ್ ಇದು. ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಅಧಿಕಾರಿಗಳಿಗೆ ಸಂಬಂಧಪಟ್ಟ ನಮ್ಮ DC ಅವರಿಗೆ, ನಮ್ಮ PD ಅವರು, ಅವೆಲ್ಲರಿಗೆ ನಾವು ರಿಕ್ವೆಸ್ಟ್ ಕೊಡ್ತಾ ಇದೀನಿ, ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬರ್ತಾರೆ, ಸ್ಪಾಟ್ ನೋಡ್ತಾರೆ, ಹೋಗ್ತಾರೆ. ಅದು ಏನಾಗಿದೆ ಅಂತ ಸರ್, ನೀರ್ ಬಂತಂದ್ರೆ ಮಳೆ ಆಯ್ತು, ಮಳೆ ಎಲ್ಲಾರ್ದು ಹೊತ್ತಿಗೆ ನೀರ್ ಹರಿತಾ ಇರ್ತೇವೆ, ಮಳೆ ಬಂದ್ರೆ ಹೋಗ್ಲಿಕ್ಕೆ ಆಗಲ್ಲ ಸರ್. ಅಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆದವ್ರಿಗೆ ನಾವು ಏನು ಗಮನ ಹರಿಸ್ತಾ ಇದೀವಿ, ಅವ್ರು ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಸರ್. ಅದೇ ಯಾರ ಗಮನಕ್ಕೆಲ್ಲ ತಂದ್ರೆ ಹೇಳಿ ಸರ್. DC ಅವ್ರಿಗೆ ತಂದಿದ್ದೀನಿ ಸರ್, ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಸರ್ ಇದ್ರ ಬಗ್ಗೆ. ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಅವ್ರಿಗೆ ಹೇಳಿದ್ದೀನಿ ಸರ್. ಆಲ್ರೆಡಿ ರಿಕ್ವೆಷನ್ ಲೆಟರ್ ಕೂಡ ಕೊಟ್ಟಿದ್ದೀನಿ ಸರ್. 2 ವರ್ಷದಿಂದ ಸತತವಾಗಿ ಕೊಡ್ತಾ ಇದ್ದೀನಿ ಸರ್. ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್. ಅಷ್ಟೊಳಗೆ ನನ್ನ ಇರೋ ಒಂದು ಬಜೆಟ್ ಅಲ್ಲಿ ಸರ್ ಅದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಿ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟೆ ಸರ್ ಅಂಗನವಾಡಿ ಕೇಂದ್ರಕ್ಕೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನಾಗಿದೆ ಸರ್, ಹಾವೇರಿ ಆದೊಂದು ಘಟನೆ ಬಹಳ ನೋವಾಯ್ತು ಸರ್ ನನಗೆ. ಅದೇ ವಿಚಾರಕ್ಕೆ ಹಾವೇರಿಯಲ್ಲಿ ಒಂದು ಘಟನೆ ಆಗ್ತಲ್ಲ ಸರ್, ಒಂದು ಪಾಪ ಒಂದು ಮಗು ಸತ್ತಲ್ಲ ಸರ್. ಅವತ್ತು ನಾನು ನಿಮ್ಮ ಇದಕ್ಕೆ ವಾಹಿನಿಯವರ ಹಿರೇಮಠದವರು ಸರ್, ಅವ್ರ ಗಮನಕ್ಕೆ ತಂದು ಒಂದು ಸುದ್ದಿ ಮಾಡೋ ವ್ಯವಸ್ಥೆ ಮಾಡಿದೆ ಸರ್ ಇದನ್ನ. ಓಕೆ, ಒಂದೇ ನಿಮಿಷ. ಶಿವರಾಜ್ ತಂಗಡಗಿ ಅವರಿದ್ದಾರೆ, ಉಸ್ತುವಾರಿ ಸಚಿವರು. ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಈಗ ನಿಮ್ದೊಂದು ರಿಕ್ವೆಸ್ಟ್, ಸಣ್ಣ ರಿಕ್ವೆಸ್ಟ್, ಇದು ದೊಡ್ಡದೇನಿಲ್ಲ. ಹೇಳಿ ಸರ್, ಹೇಳಿ ಸರ್. ಇದು ಏನ್ ಗೊತ್ತಾ ಸರ್, ಇಲ್ಲಿ ಅವತ್ತು ಹಾವೇರಿಯಲ್ಲಿ ಒಂದು ಚರಂಡಿಗೆ ಮಕ್ಕಳು ಬಿದ್ದು ತೀರ್ಕೊಂಡ್ಬಿಟ್ರಲ್ಲ, ಅದಾದ ನಂತರ ಇಲ್ಲಿ ಕೊಪ್ಪಳದಲ್ಲಿ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಭಾಗ್ಯನಗರ ಸರ್, ಕೊಪ್ಪಳ ಜಿಲ್ಲೆ ಕೊಪ್ಪಳ ನಗರ, ಭಾಗ್ಯನಗರ ವಾರ್ಡ್ ನಂಬರ್ 17 ಸರ್. ಅಲ್ಲಿ ರೋಷನ್ ಅಂತ ಇದ್ದಾರೆ ಪಾಪ, ಪಟ್ಟಣ ಪಂಚಾಯತ್ ಸದಸ್ಯ, ತುಂಬಾ ಓಡಾಡ್ತಾ ಇದ್ದಾರೆ. ಅಲ್ಲಿ ಅಂಗನವಾಡಿ ಹೋಗುವ ಮಕ್ಕಳ ಪಕ್ಕದಲ್ಲೇ ಈ ರಾಜ ಕಾಲುವೆ, ಒಂದು ಚರಂಡಿ, ಅದೆಲ್ಲ ಚೆನ್ನಾಗಿದೆ. ಆ ರಾಜ ಕಾಲುವೆಗೆ ಸೇರುವ ಕಾಲುವೆ ಓಪನ್ ಆಗಿದೆ. ಅದು ಅದೇನಿಲ್ಲ, ಒಂದು 2 ಸ್ಲ್ಯಾಬ್ ಹಾಕಿದ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಲ್ಲೇ ಮುಖ್ಯಾಧಿಕಾರಿಗಳಿಗೆಲ್ಲ ಬರ್ದಿದ್ದಾರಂತೆ. ಒಂದು ಸಣ್ಣ ವಿಚಾರ ಸರ್, ಏನಾದ್ರೂ ಒಂದು ಮನಸ್ಸು ಮಾಡಿ ಒಂದು ನಿಮ್ಮದೊಂದು ಫೋನ್ ಹೋದ್ರೆ ಸಾಕಾಗ್ತೀನಿ ಸರ್. ನಾನು ಸಂಬಂಧಪಟ್ಟವರಿಗೆ ಚೀಫ್ ಆಫೀಸರ್ಗೆ ಮಾತಾಡಿ ಸದ್ಯ ಅದನ್ನ ಕ್ರಮ ತಗೊಳಕ್ ಹೇಳ್ತೀನಿ. ನೀವು ಅದಕ್ಕೆ ಒಂದು ಕ್ರಮ ತಗೊಂಡ್ರೆ ಈ ಫುಲ್ ನಿಮಗೆ ಒಂದು ಎಲ್ಲರಿಂದ ಒಂದು ಥ್ಯಾಂಕ್ಸ್, ಮಕ್ಕಳಿಂದ ಥ್ಯಾಂಕ್ಸ್ ಹೇಳಿಸ್ಲಿಕ್ಕಿದೆ. ಡೆಫಿನೆಟ್ಲಿ ಸರ್, ನಮ್ ಡ್ಯೂಟಿ ನೀವೆಷ್ಟು ಕಳಕಳಿಯಿಂದ ಮಾಡ್ತೀರಿ ಮಾಧ್ಯಮದವರು, ಅದ್ರ ಜೊತೆಗೆ ನಾವು ಯಾವಾಗಲೂ ಜೊತೆಗೆ ಇರ್ತೀನಿ. ಕೆಲಸ ತಕ್ಷಣ ನಾನು ಇಲ್ಲ ನೋಡಿ, ನಿಮ್ಮಂತ ಸಚಿವರಿದ್ದಾಗ ನಾವು ಒಮ್ಮೆ ಏನು ಗೊತ್ತಾ, ಕೆಲವು ಬಹಳ ಟೀಕೆ ಮಾಡ್ಲಿಕ್ಕೂ, ನಿಮ್ದೊಂದು ಸ್ಪೆಷಾಲಿಟಿ ಏನಂದ್ರೆ ಟೀಕೆಯನ್ನು ಅದೇ ತರ ಸ್ವೀಕರಿಸ್ತೀರಿ ನೀವು. ಈ ಹಿಂದೆ ಮೈಸೂರಲ್ಲಿ ಒಂದು ವಿಚಾರಗಳು ಬಂದಾಗ ನಾವು ನಿಮ್ಮನ್ನು ಸ್ವಲ್ಪ ಜೋರು ಮಾಡಿದ್ವಿ, ಆಗಲೂ ಕೂಡ ನೀವಿಲ್ಲ, ಬಹಳ ಒಬ್ಬ ಮಂತ್ರಿಯಾಗಿ ಮಾಡಿದ್ರಿ. ಸೊ ಹಾಗಾಗಿ ನಮಗೆ ನಿಮ್ಮ ಬಗ್ಗೆ ಕೂಡ ಬಹಳ ದೊಡ್ಡ ಅಭಿಮಾನ ಇದೆ. ಸೊ ಹಾಗಾಗಿ ಇದನ್ನೊಂದು ಮಾಡಿಸ್ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್. 100% ಸರ್. ನಿಮ್ಮ ಇದು ಏನಿದೆ, ಕಳಕಳಿ ಏನಿದೆ, ನಿಶ್ಚಿತವಾಗ್ಲೂ ಅದನ್ನ ತಕ್ಷಣ ಮಾತಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಶಿವರಾಜ್ ತಂಗಡಗಿ ಅವರು. ಶಿವರಾಜ್ ತಂಗಡಗಿ ಈ ಹಿಂದೆ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ 5 ಇಂಡಿಪೆಂಡೆಂಟ್ MLAಗಳ ಪೈಕಿ ಇವರು ಕೂಡ ಒಬ್ಬರು. ಓಕೆ, ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಕೂಡ ಫಾಲೋಅಪ್ ಮಾಡ್ತೀವಿ. ವೀಕ್ಷಕರಿಗೆ ಗೊತ್ತಿದೆ ನಿಮಗೆ, ನಾವು ಫಾಲೋಅಪ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಬಿಡೋದಿಲ್ಲ ಅಂತೇಳಿ. ನೀವು ನಮ್ಮ ಜೊತೆ ಇರಿ. ನಮಗೆ ಯಾವುದೇ ಪಾರ್ಟಿ, ಯಾವುದೇ ಅಧಿಕಾರಿ, ಎಲ್ಲರೂ ಸೇಮ್. ನಮಗೆ ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು, ಅವರಿಗೆ ನಮಸ್ಕಾರ. ಕೆಲಸ ಮಾಡಿಲ್ಲ ಅಂತಂದ್ರೆ ತಿರಸ್ಕಾರ. ದಟ್ಸ್ ಆಲ್. ಓಕೆ ನೋಡಿ, ನೋಡಿ ಫಾಸ್ಟಾಗಿ ಓಡ್ಬಿಡ್ತಾರೆ ಅಂತ ತಿಳ್ಕೊಳ್ಳೋಣ ಮಕ್ಕಳು. ಈಗ ಕಾಣತ್ತೆ, ಅಲ್ಲಿ ಬಿದ್ದರೂ ಕೂಡ ಎದ್ದು ಬರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗ್ಬೋದು. ನೋಡಿ ಮಳೆ ಬರುವಂಥ ಜಾಗ, ಅದು ಗೊತ್ತಾಗುತ್ತೆ. ಹಸಿರು ನೋಡುವಾಗ ನಿಮ್ಗೆ ಗೊತ್ತಾಗ್ಬೋದು. ಪಾಪ ಅಲ್ಲಿ ನನಗೆ ಭಾಳ ಖುಷಿ ಆಯ್ತು ಆ ರೋಷನ್ ಅನ್ನುವಂಥ ಪಟ್ಟಣ ಪಂಚಾಯತ್ ಸದಸ್ಯನ ಬಗ್ಗೆ. ಕಾಳಜಿ ಇದೆ, ಪ್ರೀತಿ ಇದೆ.
ಸಮಟೈಮ್ಸ್ ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋದಂಗೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ಆಗದೇ ಇರಲಿ. ಇಲ್ಲೊಂದು ಏನಾದರೂ ಒಂದು ಕವರೇಜು, ಏನಾದರೂ ಒಂದು ಶೀಟು, ಏನಾದರೂ ಒಂದು ಮಾಡಿ ಮಕ್ಕಳು ಒಂದು ವೇಳೆ ಆಟ ಆಡುವಂಥ ಸಂದರ್ಭದಲ್ಲೂ ಕೂಡ ಏನೂ ಆಗದಿರಲಿ ಅಂತ ನಮ್ಮ ಆಶಯ. ಅರ್ಥ ಆಯ್ತಲ್ಲ ನಿಮಗೆ? ಮಳೆ ಬಂದರೆ ಫುಲ್ ಆಗುತ್ತೆ ನೀರು, ರೋಡ್ ಮತ್ತು ಸೇಮ್ ಆಗುತ್ತೆ. ಟೀಚರ್ಸ್ ಏನು ಮಾಡ್ತಾರೆ, ಮಕ್ಕಳನ್ನು ಬಿಡ್ತಾರೆ, ಮಕ್ಕಳು ಆಟ ಆಡ್ತವೆ. ಮಕ್ಕಳಿಗೆ ಹಿಂಗೆ ಗದರಿಸೋಕ್ಕಾಗತ್ತೆ, ಗ್ರೀನ್ ಬಂದಾಗ ಹೋಗು, ರೆಡ್ ಬಂದಾಗ ನಿಲ್ಲು ಅಂತ ಹೇಳೋಕ್ಕಾಗತ್ತಾ ಮಕ್ಕಳಿಗೆ? ಅದು ಮಕ್ಕಳು ಅಲ್ವಾ? ಸೊ ಹಾಗಾಗಿ ಶಿವರಾಜ್ ತಂಗಡಗಿ ಅವರ ಗಮನಕ್ಕೆ ತಂದಿದ್ದೀನಿ. ಒಂದು ವಿಶ್ವಾಸ ಇದೆ ಕೆಲಸ ಆಗುತ್ತೆ ಅಂತೇಳಿ. ನಾಳೆ ಇದೇ ಸಮಯಕ್ಕೆ ಒಂದು ಅದ್ಭುತ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕರೆಂಟ್ ಇಲ್ವಂತೆ ಒಂದು ಊರಲ್ಲಿ, ಒಂದು ಊರಿಗೂರೇ ಕರೆಂಟ್ ಇಲ್ಲ, ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಅದರ ಬಗ್ಗೆ 2-3 ರಿಪೋರ್ಟರ್ಗಳನ್ನು ಹಾಕಿ ಸುದ್ದಿ ಮಾಡ್ತೀನಿ. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟಣ ಪಂಚಾಯಿತಿ ರೋಷನ್ ಅವರಿದ್ದಾರೆ, ಪಟ್ಟಣ ಪಂಚಾಯಿತಿ ಸದಸ್ಯರು. ರೋಷನ್ ಸರ್ ನಮಸ್ತೆ. ಜಯಪ್ರಕಾಶ್ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈಗ ನನಗೆ ಐ ಡೋಂಟ್ ನೋ, ಕೆಲವು ಕಡೆ ಭಾಳ ಆ ಥರ ಓಪನ್ ಆಗಿ ಇರ್ತದೆ, ಕೆಲವು ಗ್ರಾಮೀಣ ಪ್ರದೇಶದಲ್ಲಿ. ಇಲ್ಲೇನಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಏನಾದರೂ ಕವರ್ ಮಾಡಬಹುದಾ ಅಂತ ನಾನು ನೇರವಾಗಿ ನನಗೂ ಹೇಳಕ್ಕೆ ಬರೋದಿಲ್ಲ, ಅದನ್ನು ಕವರೇ ಮಾಡಬೇಕು ಅಂತ. ಕೆಲವು ಕಡೆ ಹಂಗೆ ಓಪನ್ ಇರೋದು, ಯಾಕಂದರೆ ದೊಡ್ಡ ದೊಡ್ಡ ಕಾಲುವೆಗಳು ಕೂಡ. ಕೆಲವು ಕಡೆ ಅದರ ಮೇಲೆ ಸ್ಲ್ಯಾಬ್ಗಳು ಹಾಕಿದೆ ದೂರದಲ್ಲಿ. ಇಲ್ಲಿ ಸ್ಲ್ಯಾಬು ಅಥವಾ ಏನಾದರೂ ಈ ನಾವಿದಾಗ್ತೀವಲ್ವ, ಏನು ಮನೆ ಮೇಲ್ಗಡೆ ಹಾಕ್ತೀವಿ, ಏನಂತಾರೆ ಅದಕ್ಕೆ, ಶೀಟ್ ಥರ ಏನಾದರೂ ಮಾಡೋಕ್ಕಾಗತ್ತಾ ರೋಷನ್ ಸರ್? ಸರ್ ನಾನು ಸರಿಸುಮಾರು 2 ವರ್ಷ 8 ತಿಂಗಳಾಯ್ತು ಸರ್ ಗೆದ್ದು ಬಂದ ಆ ವಾರ್ಡಲ್ಲಿ. ನನ್ನ ಪ್ರಯತ್ನ ಪಟ್ಟು ಸರ್ ಒಂದು ಕಂಪೌಂಡ್ ಮಾಡಿದೆ ಸರ್. ನೀವು ಒಂದು ಮೂಲಭೂತ ಸೌಕರ್ಯ ಇದ್ದಿದ್ದಲ್ಲ ಸರ್ ಅಂಗನವಾಡಿ ಕೇಂದ್ರಕ್ಕೆ, ಅದಕ್ಕೆ ಬೇಕಾದಂತ ನಾನು ಕರೆಂಟಿನ ವ್ಯವಸ್ಥೆ ಸರ್, ನೀರಿನ ವ್ಯವಸ್ಥೆ, ಒಂದು MLC ಫಂಡ್ ಅಲ್ಲಿ ಒಂದು ಕಂಪೌಂಡ್ ವ್ಯವಸ್ಥೆ ಮಾಡ್ಕೊಂಡೆ ಸರ್. ಈ ರಾಜಕಾಲುವೆ ಬಗ್ಗೆ ಏನಿದೆ ಅಂದ್ರೆ ಸರ್, ಕೊಪ್ಪಳ ನಂತರ ಭಾಗ್ಯನಗರ 2 ಕೂಡಿದ ಒಂದು ನಗರ ಸರ್ ಇದು. ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಅಧಿಕಾರಿಗಳಿಗೆ ಸಂಬಂಧಪಟ್ಟ ನಮ್ಮ DC ಅವರಿಗೆ, ನಮ್ಮ PD ಅವರು, ಅವೆಲ್ಲರಿಗೆ ನಾವು ರಿಕ್ವೆಷನ್ ಕೊಡ್ತಾ ಇದೀನಿ. ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬರ್ತಾರೆ, ಸ್ಪಾಟ್ ನೋಡ್ತಾರೆ, ಹೋಗ್ತಾರೆ. ಅದು ಏನಾಗಿದೆ ಅಂತ ಸರ್, ನೀರ್ ಬಂತಂದ್ರೆ ಮಳೆ ಆಯ್ತು, ಮಳೆ ಎಲ್ಲಾರ್ದು ಹೊತ್ತಿಗೆ ನೀರ್ ಹರಿತಾ ಇರ್ತೀವಿ. ಮಳೆ ಬಂದ್ರೆ ಹೋಗ್ಲಿಕ್ಕೆ ಆಗಲ್ಲ ಸರ್. ಅಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆದವ್ರಿಗೆ ನಾವು ಏನು ಗಮನ ಹರಿಸ್ತಾ ಇದೀವಿ, ಅವ್ರು ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಸರ್. ಅದೇ ಯಾರ ಗಮನಕ್ಕೆಲ್ಲ ತಂದ್ರೆ ಹೇಳಿ ಸರ್. DC ಅವ್ರಿಗೆ ತಂದಿದ್ದೀನಿ ಸರ್, ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಸರ್ ಇದ್ರ ಬಗ್ಗೆ. ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಅವ್ರಿಗೆ ಹೇಳಿದ್ದೀನಿ ಸರ್. ಆಲ್ರೆಡಿ ರಿಕ್ವೆಷನ್ ಲೆಟರ್ ಕೂಡ ಕೊಟ್ಟಿದ್ದೀನಿ ಸರ್. 2 ವರ್ಷದಿಂದ ಸತತವಾಗಿ ಕೊಡ್ತಾ ಇದ್ದೀನಿ ಸರ್. ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್. ಅಷ್ಟೊಳಗೆ ನನ್ನ ಇರೋ ಒಂದು ಬಜೆಟ್ ಅಲ್ಲಿ ಸರ್ ಅದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಿ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟೆ ಸರ್ ಅಂಗನವಾಡಿ ಕೇಂದ್ರಕ್ಕೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನಾಗಿದೆ ಸರ್, ಹಾವೇರಿ ಆದೊಂದು ಘಟನೆ ಬಹಳ ನೋವಾಯ್ತು ಸರ್ ನನಗೆ. ಅದೇ ವಿಚಾರಕ್ಕೆ ಹಾವೇರಿಯಲ್ಲಿ ಒಂದು ಘಟನೆ ಆಗ್ತಲ್ಲ ಸರ್, ಒಂದು ಪಾಪ ಒಂದು ಮಗು ಸತ್ತಲ್ಲ ಸರ್. ಅವತ್ತು ನಾನು ನಿಮ್ಮ ಇದಕ್ಕೆ ವಾಹಿನಿಯವರ ಹಿರೇಮಠದವರು ಸರ್, ಅವ್ರ ಗಮನಕ್ಕೆ ತಂದು ಒಂದು ಸುದ್ದಿ ಮಾಡೋ ವ್ಯವಸ್ಥೆ ಮಾಡಿದೆ ಸರ್ ಇದನ್ನ. ಓಕೆ, ಒಂದೇ ನಿಮಿಷ. ಶಿವರಾಜ್ ತಂಗಡಗಿ ಅವರಿದ್ದಾರೆ, ಉಸ್ತುವಾರಿ ಸಚಿವರು. ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಓಕೆ ಸರ್, ಈಗ ನಿಮ್ದೊಂದು ರಿಕ್ವೆಸ್ಟ್, ಸಣ್ಣ ರಿಕ್ವೆಸ್ಟ್, ಇದು ದೊಡ್ಡದೇನಿಲ್ಲ.